ಹಾಯ್ ಹಲೋ, ಹೇಗಿದ್ದೀರಾ? ಶುಭೋದಯ. ಇವತ್ತು ಲೇಟಾಗಿ ಎದ್ಬಿಟ್ಟಿದ್ದೀನಿ. ಸೊ ತುಂಬ ತಲೆನೋತಿತ್ತು. ಆದರೂ 5 o'clock ಆಗಿರಲಿಲ್ಲ, 10 ನಿಮಿಷ ಇತ್ತು 5 ಗಂಟೆಗೆ. ಸೊ ಎದ್ದೇಳೋಕ್ಕಾಗ್ತಿಲ್ಲ. ಎದ್ದೇಳಲಿಲ್ಲ ಅಂದರೆ ಆಗೋದಿಲ್ಲ, ಎದ್ದೇಳಲೇಬೇಕು. ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ನಾನು ಮಲ್ಕೊಂಡೆ. ಮತ್ತು ಅವರಿಗೆ ಲಂಚೆಲ್ಲ ಪ್ರಿಪೇರ್ ಮಾಡೋದಕ್ಕಾಗಲ್ಲ, ಟಿಫನ್ ಎಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿದೆ. ಆದರೂ ನೋಡಿ, ನಮ್ಮ ಏರಿಯಾದಲ್ಲಿ 5 ಗಂಟೆಗೆ ಎದ್ದರೂ ಯಾರೂ ಎದ್ದಿಲ್ಲ. ಸೊ ಇಲ್ಲೊಂದು ಕಾರ್ ಡೋರ್ ಓಪನ್ ಆಗಿದೆ. ನಾನು ಯಾರಿದ್ದಾರೆ ಅಂತ ನೋಡಿದ್ರೆ ಮೇಲ್ಗಡೆ ಅಂಕಲ್ ಅವರು ಮಡಿಕೇರಿ ಹೋಗಬೇಕು ಅಂತ ಎಲ್ಲ ಪ್ಯಾಕಪ್ ಮಾಡ್ಕೊತಾಯಿದ್ರು. ಅವರವರು ಮಡಿಕೇರಿ. ಸೊ ನಾನು ಇಲ್ಲಿ ಕ್ಲೀನಿಂಗ್ ಎಲ್ಲ ಮುಗಿಸಿ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕ್ತಾಯಿದ್ದೆ. ಮಳೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು, ಮಳೆ ಇಲ್ಲ ಅಂತ ಗಿಡಗಳಿಗೆ ನೀರು ಹಾಕ್ತೀನಿ. ಮಳೆ ಬಂದರೆ ನೀರು ಹಾಕೋದಿಲ್ಲ. ಸೊ ಇಲ್ಲಿ ನೋಡಿ, ಎಲ್ಲ ಕ್ಲೀನಿಂಗ್ ಮುಗೀತು. ನೀರು ಹಾಕಿದ್ದೆಲ್ಲ, ಕಸ ಗುಡಿಸಿ ನೀರು ಹಾಕಿದ್ದೆಲ್ಲ ಆಯಿತು. ನೆಕ್ಸ್ಟು ಇದೆಲ್ಲ ನೋಡಿ, ನಾನು ಹೇಳ್ದೆ ಹೋದ ವಿಡಿಯೋದಲ್ಲಿ ಹೇಳಿದ್ನಲ್ಲ. ಸೊ ನೋಡಿ, ಇದೆಲ್ಲ ಕ್ಲೀನ್ ಮಾಡ್ತಿರ್ತೀನಿ. ರೆಗ್ಯುಲರ್ ಡೈಲಿ ಇದು ಬಾಗಿಲು ಕಿಟಕಿ ಎಲ್ಲ ಒರೆಸ್ತಾ ಇರ್ತೀನಿ. ಯಾಕಂದರೆ ರೋಡ್ ಸೈಡ್ ಮನೆ ತುಂಬ ಧೂಳಿರುತ್ತೆ. ಮತ್ತು ನಾನು ಬೆಳಗ್ಗೆ ಎಲ್ಲ ಒರೆಸಿದ್ರೆ ಮತ್ತೆ ಅದೇ ನೆಕ್ಸ್ಟ್ ನಮ್ಮ 6ನೇ ಬೆಳಗ್ಗೆ ನೋಡಿದ್ರೆ ಅದೇ ಥರ ಧೂಳಿರುತ್ತೆ. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಮತ್ತು ಧೂಳಿತ್ತು ಒಂಥರ ಅನ್ನಿಸ್ತಿರ್ತೈತಲ್ವ, ನಮಗೆ ಇಡೋದಕ್ಕೆ ಕೈ ಇಟ್ಟರೆ ಒಂಥರ ಅನ್ನಿಸ್ತಿರ್ತೈತೆ. ಹಾಗಾಗಿ ಡೈಲಿ ಕ್ಲೀನ್ ಮಾಡ್ಕೊತಿರ್ತೀನಿ. ಧೂಳಿತ್ತು ಅಂದರೆ ನಮಗೂ ಒಂಥರ ಡೋರ್ನೆಲ್ಲ ಮುಟ್ಟೋದಕ್ಕೆ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಾವಿರೋವರೆಗೂ ನಮ್ಮ ಮನೆ ಅಂತ ಕ್ಲೀನ್ ಮಾಡಿ, ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಪಕ್ಕದವ್ರು ಇವು ಬಾಡಿಗೆ ಮನೆಯೇ ಇಷ್ಟೊಂದು ಇದು ಮಾಡ್ಕೊತೀಯ ಅಂತ. ಬಾಡಿಗೆ ಮನೆ ಆದ್ರೇನು, ಸ್ವಂತ ಮನೆ ಆದ್ರೇನು, ನಾವಿರೋ ಜಾಗ ನೀಟಾಗಿ ಇಟ್ಕೊಬೇಕು. ಸೊ ನೋಡಿ, ಇಲ್ಲಿ ತುಳಸಿ ಹತ್ರ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ, ಹೊಸ್ಲಿಗೆಲ್ಲ ರಂಗೋಲಿ ಹಾಕಿದಾಯಿತು. ಇಲ್ಲಿ ನಮ್ಮನೆ ಮೇಡಮ್ದಿರು ಇಬ್ಬರು ಸ್ಕಿಪ್ಪಿಂಗ್ ಆಡ್ತಾಯಿದ್ದಾರೆ. ಸೊ ನಮ್ಮಮ್ಮ ಯಾಕೋ ಸ್ವಲ್ಪ ಆಡಲೋ ಬೇಡೋ ಅಂತ ಇನ್ನೂ ನಿದ್ದೆ ಗುಂಗಲಿದ್ದಾಳೆ. ಅವರಿಬ್ಬರು ಸ್ಕಿಪ್ಪಿಂಗ್ ಮುಗಿಸಿದ್ಮೇಲೆ ನಾನು ರಂಗೋಲಿ ಹಾಕಿ, ಇಲ್ಲಿ ಇವರಿಬ್ಬರಿಗೂ ಬೂಸ್ಟು ಮತ್ತು ನಮಗೂ ಹಾಗೆ ಕಾಫಿ ಕುಡಿಯೋಣ ಅಂತ ಹೇಳಿ, ಮಂಜು ಬೇಗ ಎದ್ದಿದ್ರಲ್ಲ, ನಾನು ಹಾಗೆ ಕಾಫಿ ಕುಡಿಯೋಣ ಅಂತ ಕಾಫಿಗೆ ಹಾಕ್ಕೊಂಡೆ. ಸೊ ನಾನಿಲ್ಲಿ ಇವತ್ತು ಟಿಫನ್ಗೆ ಚಪಾತಿಗೆ ನಾನು ಈ ಸೊಪ್ಪು ಮಿಕ್ಸ್ ಸೊಪ್ಪಿತ್ತಲ್ಲ, ಸೊ ಯಾವಾಗಲೂ ಪಲ್ಯ ಮಾಡಿ ಕೊಡ್ತಿರ್ತೀನಿ. ಇವತ್ತೊಂಥರ ನಮ್ಮ ಮನೇಲಿ ಈ ಥರ ಆದರೆ ತಿಂತಾರೆ. ಸೊ ಮಕ್ಕಳು ಸೊಪ್ಪು ತಿನ್ನಬೇಕು ಅಂದರೆ ಒಂಥರ ಇದು ಮಾಡ್ತಾರೆ. ಹಂಗಾಗಿ ನಾನು ಇಲ್ಲಿ ಸೊಪ್ಪನ್ನೆಲ್ಲ ಸಣ್ಣಗೆ ಹಚ್ಚಿ, ಹಿಂದಿನ ವೀಡಿಯೋದಲ್ಲಿ ಈ ಥರ ಸಾಂಬಾರು ಯಾವ ಥರ ಮಾಡೋದು ಅಂತ ನಾನು ತೋರಿಸಿದ್ದೆ. ಸೊ ಈ ಥರ ಮಾಡಿ ಸ್ವಲ್ಪ ತುಪ್ಪ ಹಾಕ್ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಅವರಿಗೆ ಕಾಫಿ ಕೊಟ್ಟು, ಬಿಸ್ಕೆಟ್ ಕೊಟ್ಟು ನಾವು ಇಲ್ಲಿ ಕಾಫಿ ಕುಡಿ. ನನಗೆ ಆ ಗುಂಡು ಬನ್ ಅಂದರೆ ತುಂಬ ಇಷ್ಟ. ಮಂಜು ತಗೊಂಡ್ರು, ತಿಂದು ಅವರು ರೆಡಿ ಆಗ್ತಾಯಿದ್ರು ಮಕ್ಕಳು. ಇಲ್ಲಿ ಚಪಾತಿ ಪೂರಿ ಅಂತಂದರೆ ನಾನು ಇಟ್ಟು ಕಲಸೋದು ಇಲ್ಲ, ನಾನು ಹೊಸೆಯೋದು ಇಲ್ಲ. ನನಗೆ ಶೋಲ್ಡರ್ ಪೇಯ್ನ್ ಬರುತ್ತೆ. ಹಂಗಾಗಿ ಜಾಸ್ತಿ ಏನು ಅಷ್ಟು ರಿಸ್ಕ್ ಕೊಟ್ಟು ಪ್ರೆಷರ್ ಕೊಡಬಾರ್ದು. ಹಂಗಾಗಿ ನಾನು ಮಾಡೋಕ್ಕೋಗೋದಿಲ್ಲ. ಅವರೇ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಹೊಸ್ತಿದ್ದಾರೆ ಅಂತ. ಸೊ ನಾನು ಇಲ್ಲಿ ಬಂದು ಬರೀ ಸುಟ್ಟು ಹಾಕೋದಷ್ಟೇ ನನ್ನ ಕೆಲಸ. ಅಲ್ಲಿಂದ ಬಂದು ಇಲ್ಲಿ ನಮ್ಮ ಅಮ್ಮು ಮತ್ತು ನಮ್ಮ ಗೊಂಬೆ ಇಬ್ಬರು ರೆಡಿಯಾಗಿದ್ದರು. ಇಲ್ಲಿ ಒಂದೇ ಸಮ ನಾನು ಸ್ಟಾಪಾಗಿ ಮಾತಾಡ್ತಾನೆ ಇದ್ದೆ, ನಾನು ಅಂತಲೇ ಇದ್ದೆ. ಇಲ್ಲಿ ಇವರಿಬ್ಬರಿಗೂ ತಲೆ ಬಾಚಿ, ಸ್ಕೂಲಿಗೆ ಹೋಗೋ ಮಕ್ಕಳು ಇತ್ತು ಅಂದರೆ ಅವ್ರು ಹೋಗೋವರೆಗೂ ನಮಗೇನೂ ಕೆಲಸಗಳಾಗೋದಿಲ್ಲ. ನಾವು ಒಂದು ಕಡೆಯಿಂದ ಕ್ಲೀನ್ ಮಾಡೋರು, ಒಂದು ಕಡೆಯಿಂದ ಎಲ್ಲ ಅಂಟ್ಕೊಂಬಂದಿರ್ತಾರೆ. ಹಾಗಾಗಿ ನಾನೆಲ್ಲ ಕ್ಲೀನ್ ಮಾಡಿದ್ರು ಮತ್ತೇನಾದರೂ ಕಸ ಅಲ್ಲಿ ಇಲ್ಲಿ ಬುಕ್ಸ್ ಎಲ್ಲ ಹಾಕಿರ್ತಾರೆ. ಇಲ್ಲಿಬ್ಬರಿಗೂ ರೆಡಿ ಟೈ ಹಾಕ್ಕೊಂಡಿಲ್ಲ, ಇಬ್ಬರಿಗೂ ಟೈ ಹಾಕಿ ಮತ್ತೆಲ್ಲ ನೀಟಾಗಿ ಯೂನಿಫಾರ್ಮ್ ಸರಿ ಮಾಡ್ತಾಯಿದ್ದೆ. ಅವ್ರ ಅಕ್ಕ ತಿಂಡಿ ತಿನ್ನಿಸ್ತಾ ಇದ್ಲು. ಇವತ್ತು ನಾನು ತಿನ್ಸೋಕ್ಕಾಗಲಿಲ್ಲ, ತಲೆ ಬಾಚ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಅವಳು ತಿಂದು ಹಂಗೆ ಗೊಂಬೆಗೂ ತಿಂಡಿ ತಿನ್ನಿಸ್ತಾ ಇದ್ಲು. ಸೊ ಇಲ್ಲಿ ಇವರಿಬ್ಬರು ಸ್ಕೂಲಿಗೆ ಹೊರಟು. ಫಸ್ಟ್ ಇವರಿಬ್ಬರು ಕಳಿಸ್ಬಿಟ್ರೆ ಸಾಕು. ನಮ್ಮ ಮನೇಲಿ ಇವರಿಬ್ಬರು ಸ್ಕೂಲಿಗೆ ಕಳಿಸೋದು ಒಬ್ಬ 10 ಜನ ಕೆಲಸಕ್ಕೆ ಕಳಿಸ್ದಂಗೆ ಆಗುತ್ತೆ. ಸೊ ಫೈನಲಿ ಇವರಿಬ್ಬರು ಸ್ಕೂಲಿಗೆ ಹೊರಟು. ಇವ್ರು ಸ್ಕೂಲಿಗೆ ಹೊರಟ ಮೇಲೆ ನಂದು ಏನಿದ್ರು ಕೆಲಸ. ಸೊ ಇಲ್ಲಿ ಮಧ್ಯಾಹ್ನ ಡಿನ್ನರ್ಗೆ ನಾನು ಇವತ್ತು ಗ್ರೀನ್ ಚಿಕನ್ ಮಾಡೋಣ ಅಂತ, ಚಿಲ್ಲಿ ಚಿಕನ್ ಮಾಡೋಣ ಅಂತಲೇ ಇದ್ದಿದ್ದು. ಬಟ್ ನೈಟ್ ಮುದ್ದೆಗೆಲ್ಲ ಅದು ಚಪಾತಿದು ಮತ್ತು ರೊಟ್ಟಿಗೆ ಚೆಂದ ಚಿಲ್ಲಿ ಚಿಕನ್ನು. ಸೊ ನಾನಿಲ್ಲಿ ಗ್ರೀನ್ ಚಿಕನ್ ಮಾಡೋಣ ಅಂತ ಹೇಳಿ, ನೋಡಿ ಕೊತ್ತಂಬರಿ, ಇಲ್ಲಿ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಪುದೀನ, ಕರಿಬೇವು ಮತ್ತು ಜೀರಿಗೆ, ಮೆಣಸು, ಸ್ವಲ್ಪ ಸೋಂಪು, ಏಲಕ್ಕಿ, ಇಷ್ಟು ಕಾಯಿ
ಎಲ್ಲ ಫುಲ್ಲು ಎಣ್ಣೆಲಿ ಹಾಕಿ ಫ್ರೈ ಮಾಡಿ, ಮತ್ತು ನಿಂಬೆಹಣ್ಣು ಹಾಕೋರು ಹಾಕ್ತಾರೆ, ನಾನಿಲ್ಲಿ ಟೊಮೆಟೊ ಹಾಕ್ತೆ ಅಂತ ಹೇಳಿ ನಿಂಬೆಹಣ್ಣು ಹಾಕಲಿಲ್ಲ. ಸೊ ಚಿಕನ್ ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿ, ಈರುಳ್ಳಿನ ಚೆನ್ನಾಗಿ ಬ್ರೌನ್ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಿ, ಆಮೇಲೆ ಚಿಕನ್ ಹಾಕಿ, ಮತ್ತು ಸ್ವಲ್ಪ ಅರಿಶಿನ ಪುಡಿ 2 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಫುಲ್ಲು ನೀರು ಬಿಟ್ಕೊಬೇಕು. ಚಿಕನ್ ಆಗಲಿ ಮಟನ್ನೇ ಆಗಲಿ ಫುಲ್ಲು ಅದರಲ್ಲಿರೋ ನೀರಿನ ಅಂಶ ಚೆನ್ನಾಗಿ ಡ್ರೈ ಆದಮೇಲೆ ನೋಡಿ, ಕೊನೆಗೆಲ್ಲ ಮಸಾಲೆ ರೆಡಿಯಾಗಿದೆ. ಸ್ವಲ್ಪ ಕ್ಯಾಶ್ಯೂ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಟೇಸ್ಟ್ ತುಂಬ ನೋಡಿ ಎಷ್ಟು ಗ್ರೀನಿಶಾಗಿ ಬಂದಿದೆ, ತುಂಬ ಚೆನ್ನಾಗಿ. ರೆಗ್ಯುಲರಾಗಿ ಯಾವ ಥರ ನಾವು ಚಿಕನ್ ಮಾಡ್ಕೊತೀವಿ ಅದೇ ಥರನೇ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಮತ್ತು ಇಲ್ಲಿ ಏನಂತಂದರೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀವಿ, ರೆಡ್ ಚಿಲ್ಲಿ ಪೌಡ್ರ್ ಬದಲು. ಸೊ ಅಲ್ಲಿ ಸಾಂಬಾರು ರೆಡಿ ಆಗಿತ್ತು. ಇಲ್ಲಿ ಮಕ್ಕಳು ಬಂದ್ರಲ್ಲ, ಇವರಿಗೆ ಊಟ ಬೇಡ ಅಂತಂದರು. ಸರಿ ಅಂದ್ಬಿಟ್ಟು ಮಾವಿನ ಹಣ್ಣಿತ್ತು, ಅಮ್ಮ ಊರಿಂದ ಕಳಿಸಿದ್ರು, ಮಾವಿನ ಹಣ್ಣು ಕಟ್ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು. ಸೊ ಸಂಜೆ ನೈಟಿಗೆ ಮತ್ತು ಊಟಕ್ಕೆ ಸಾಂಬಾರು ರೆಡಿಯಾಗಿತ್ತಲ್ಲ, ಮುದ್ದೆ ಮಾಡಿ, ಸಾಂಬಾರು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಇಲ್ಲಿ ನಮ್ಮ ಮಕ್ಕಳು ಅಂತೂ ಸೂಪರಾಗೈತೆ, ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗೈತೆ ಮಮ್ಮಿ, ಚೆನ್ನಾಗೈತೆ ಅಂತ ಹೇಳಿ ನಮ್ಮ ಮಾವನೂ ಹೇಳ್ತಾಯಿದ್ರು. ಆ್ಯಕ್ಚುಲಿ ನಮ್ಮ ಮಾವ ಭಟ್ರು. ಸೊ ಇವತ್ತಿನ ವಿಡಿಯೋ ಹೇಗಿತ್ತು, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.